ನಾಗರಾಜ್ ಯಾದವ್ ಅವರೇ ಸರ್ ನಮಸ್ಕಾರ. ಪ್ರತಿ ಬಾರಿನೂ ಪ್ರತಿ ಸಲನೂ ಇದು ಕೆಟ್ಟ ಬಜೆಟ್, ಇದು ಜನರ ವಿರೋಧಿ ಬಜೆಟ್, ಇದು ಸೇಮ್ ಕಂಟಿನ್ಯೂ ಈ ಮಧ್ಯಮ ವರ್ಗದ ವಿಚಾರ. ಯುವರ್ ನೇಮ್ ಇಸ್ ಅರುಣ್. ನಾನೇನು ಹೇಳ್ಬೇಕು ಹೇಳಿ, ನನಗೆ ಪೀಠಿಕೆ ಹಾಕುವ ಅವಶ್ಯಕತೆ ಇಲ್ಲ. ನಾನೊಬ್ಬ ಶಾಸಕನಾಗಿ ಜವಾಬ್ದಾರಿಯಾಗಿ ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ನಿಮ್ಮ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ನೀವು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಿದ್ರ ಪಿ ಅವರೇ. ಈಗ ಅವ್ರು ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು 12 ಲಕ್ಷದ ಮೇಲೆ ಮಾಡಿರ್ತಕ್ಕಂಥ ವಿಚಾರ ಹೇಳ್ತಾರಲ್ಲ, ಸ್ಯಾಲ್ರಿ ಬಗ್ಗೆ. ಸ್ಯಾಲ್ರಿ ಕ್ಲಾಸ್ ಬಹಳಷ್ಟು ವರ್ಷಗಳಿಂದ ಅದನ್ನು ಕೇಳ್ತಾ ಇದ್ದಿದ್ದು ನಿಜ. ಮಾಡಿರ್ತಕ್ಕಂಥ ನಾನು ಸ್ವಾಗತ ಮಾಡ್ತೇನೆ. ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ವಿಚಾರಗಳು ಇದೆ ಭಾಳಷ್ಟು ಹೇಳಲಿಕ್ಕೆ. ಆದರೆ ಹೋಗು ನಿಂಗೆ ಗ್ರಾಚಾರ ಬಿಡಿಸ್ತಾರೆ ಇವತ್ತು. ತಿಳ್ಕೊಬೇಕು, ಇದು 12 ಲಕ್ಷರವರೆಗೆ ಮಾಡಿರ್ತಾರಲ್ಲ, ಅದು ಯಾಕೆ ಮಾಡಬೇಕು ಅನ್ನೋದಾದರೆ ದ ಗೌರ್ಮೆಂಟ್ ಇಸ್ ಗೆಟಿಂಗ್ ದೇ ಆರ್ ಬೋರೋಯಿಂಗ್ ಮನಿ. ಲಾಸ್ಟ್ ಟೈಮು 11.1 ಲಕ್ಷದವರೆಗೂ ಸಾಲ ಮಾಡಬೇಕಾಯಿತು, ಡಿಫಿಸಿಟ್ ಬಜೆಟ್ ಇತ್ತು. ಈ ಸಲ ಒಂದು 15 ಲಕ್ಷದವರೆಗೂ ಸಾಲ ಮಾಡ್ತಕ್ಕಂಥದ್ದು. ಅದನ್ನು ನೀವು ಸರಿ ಮಾಡ್ಕೋಬೇಕು ಅಂದರೆ ಎಷ್ಟು 14.82 15. ನಾನು ಎಕನಾಮಿಸ್ಟ್ ಅಲ್ಲ, ಸ್ವಲ್ಪ ಆಚೀಚೆಗೆ ಪರ್ಫೆಕ್ಟ್ ನಂಬರ್ ಹೇಳಕ್ಕೆ ನಾನು ಸಿ ಎ ಅಲ್ಲ, ಆದ್ರೆ ಹೇಳ್ತೀನಿ. ಇರ್ಲಾರ್ದೆ ಇಲ್ಲಿಗೆ ಬೆಳೀತಾ ಇರಲಿಲ್ಲ ಬಿಡಿ. ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿ. ಇದನ್ನು ಬಿಜೆಪಿ ಕಾಂಗ್ರೆಸ್ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಈ ಡಿಫಿಸಿಟ್ನ ಕಡಿಮೆ ಮಾಡಬೇಕು ಅನ್ನೋದಾದ್ರೆ ನೀವು ಹೆಚ್ಚು ಜನನ ಟ್ಯಾಕ್ಸ್ ನೆಟ್ಗೆ ತರಬೇಕಾದ್ರೆ ಹೆಚ್ಚು ಜನ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಇದು ಬಹಳ ಮುಖ್ಯ. ಇಟ್ ಅಪ್ಲೈಸ್ ಫಾರ್ ಕರ್ನಾಟಕ ಗವರ್ಮೆಂಟ್ ಆಲ್ಸೋ. ಹೆಂಗೆ ಪಂಚ್ ಇಲ್ಲೂ ಕೂಡ ಸಾಲದ ಮಾಡಲ್ಲ ಸರ್. ನೀವೇನ್ ಮಾಡ್ತೀರಿ ಗೊತ್ತಾ, ನಾನು ಪುಷ್ ಮಾಡಿ ವಿರೋಧ ಮಾಡಬೇಕು ಈ ಬಜೆಟ್ ಮಾತಾಡ್ತಾ ಇದ್ದೀರಿ. ಸಿ ಯು ಸಾ ದಿಸ್ ನೋ ವೆನ್ ಐ ವಾಂಟ್ ಟು ಬಿ ನೈಸ್, ನ್ಯಾಚುರಲಿ ನಾಗರಾಜ್ ಶುಡ್ ನಾಟ್ ಬಿ ನೈಸ್. ಬೈಬೇಕು, ಜಗಳ ಮಾಡಬೇಕು. ಕಮ್ ಆನ್, ನಾನು ಏನ್ ಮಾತಾಡ್ತಾ ಇದ್ದೀನಿ? ನೀವು ನನಗಿಂತ ಬುದ್ಧಿವಂತ ಅಂತ ಗೊತ್ತು ಇಲ್ಲ, ಯಾಕಂದ್ರೆ ನೀವು ಟ್ರೈನ್ ಆಗಿರೋ ರಂಗಣ್ಣನ ಜೊತೆಲಿ. ನಾನು ನಿಮ್ಮನ್ನ ಮೀರ್ಸಕ್ ಆಗಲ್ಲ. ಸತ್ಯ ಧರ್ಮ ಮುಖ್ಯ, ಅವುಗಳನ್ನ ಕಾಪಾಡ್ಕೋಬೇಕು. ಅದ್ರ ಒಂದು ಮಾತ್ರ ಹೇಳೋದೇನು ಗೊತ್ತು, ನೀವಿಬ್ಬರಿಗೂ ಕೂಡ ನಾನು ಮಾತಾಡಕ್ಕೆ ಬಿಟ್ಟುಬಿಟ್ರೆ ತಪ್ಪಿದ್ರೆ ಕರೆಕ್ಟ್ ಮಾಡಿ, ದಯವಿಟ್ಟು ಮನವಿ ಮಾಡ್ತೀನಿ. ಮಾತಾಡೋದಕ್ಕೆ ಓಕೆ. ಈಗೇನು ವಿಚಾರ ಬರ್ತದೆ, ನಾನು ಬಗ್ಗೆ ಸಾಲದ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಾವು ಸಾಲ ಮಾಡ್ತಾ ಇದ್ದೀವಿ. ಯಾರ ಮೇಲೆ ಸಾಲ ಮಾಡ್ತಾ ಇದ್ದೀವಿ? ನಿರ್ಮಲಾ ಸೀತಾರಾಮನ್ ಅವ್ರ ಮನೆ ಮೇಲೆ ಅಲ್ಲ, ಈ ದೇಶದ ಮೇಲೆ ಸಾಲ ಮಾಡ್ತಾ ಇರ್ತೀವಿ, ಈ ದೇಶದ ನಾಗರಿಕರ ಮೇಲೆ ಸಾಲ ಮಾಡ್ತಾ ಇದ್ದೀವಿ. ಸಾಲ ಮಾಡದೆ ಯಾರು ಜೀವನ ಮಾಡಕ್ಕಾಗುತ್ತೆ? ನಮ್ ಗೌರ್ಮೆಂಟ್ ಸಾಲ ಮಾಡ್ಕೊಂಡ್ ಬದುಕ್ತಾ ಇದೆ. ಒಂದು ಪಾಯಿಂಟ್ ಅನ್ನು ಹೇಳ್ಬಿಟ್ಟು ಹೋಗೋಣಂತೆ. ಈ 2,000 ರೂಪಾಯಿ ಕೊಟ್ಬಿಟ್ಟಿದೀವಿ, ಅದು ದೇವಸ್ಥಾನಕ್ಕೆ ಹೋಗ್ತಾರೆ, ಇನ್ನೆಲ್ಲೋ ಸುತ್ತಾಡ್ತಾರೆ, ಅದು ವಾಪಸ್ ಬರುತ್ತೆ ಅಂತಾರೆ. ಹೊಸ ದುಡ್ಡು ಎಲ್ಲಿ ಜನರೇಟ್ ಆಗ್ತಾ ಇದೆ? ಜನ ಕಟ್ಟಿರೋ ತೆರಿಗೆ ದುಡ್ಡು ನೀವು ಇಸ್ಕೊಳ್ತೀರಾ, ನೀವೇ 2,000 ರೂಪಾಯಿ ಕೊಡ್ತೀರಾ, ಅದೇ ಅಲ್ಲಿಗೆ ಬರ್ತಾ ಇದೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲು ಅಂತೇಳಿ ಹೊಸ ನೀರು ಕೆರೆಗೆ ಎಲ್ಲಿ ಸೇರ್ತಾ ಇದೆ? ಹೊಸ ನೀರು ಎಲ್ಲಿ ಕೆರೆಗೆ ಸೇರ್ತಾ ಇದೆ? ಹೊಸ ನೀರು ಎಲ್ಲಿ ಸೇರ್ತಾ ಇದೆ ಕೆರೆಗೆ? ಪ್ರೊಡಕ್ಷನ್ ಜಾಸ್ತಿ ಬಹಳ ಚೆನ್ನಾಗಿ ಮಾತಾಡ್ತೀಯಪ್ಪ. ನಿನ್ನ ಹತ್ರ ಮಾತಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ನನಗಿದ್ರ ಒಂಥರ